ನಿನಗೆ ಕರ್ಮವನ್ನು ಮಾಡುವುದು ಮಾತ್ರನೇ ಅಧಿಕಾರ ಇದೆ ಅರ್ಜುನ. ಆದರೆ ಕರ್ಮಫಲವನ್ನ ನೀನು ಬಯಸೋದ್ರಲ್ಲಿ ಅಧಿಕಾರ ನಿನಗಿಲ್ಲ. ಓಕೆ. ನೀನು ಕರ್ಮಫಲವನ್ನು ಬಿಟ್ಟು ಕರ್ಮವನ್ನು ಆಚರಣೆ ಮಾಡು ಅಂತ ಹೇಳ್ತಾರೆ ಸ್ವಾಮಿ. ಇದನ್ನೇ ಸ್ವಾಮಿ ಭಗವದ್ಗೀತೆಯಲ್ಲಿ ಯೋಗಸ್ತುಗಳು ಕರ್ಮಾಣಿ ಕರ್ಮಂ ತತ್ವ ಧನಂಜಯ ಸಿದ್ಧಿಯ ಸಿದ್ಧಿ ಸಮಭೂತ್ವ ಸಮತ್ವ ಯೋಗ ಉಚ್ಯತೆ ಅಂತ ಸ್ವಾಮಿ ಹೇಳಿದ್ದಾರೆ. ಅಂದರೆ ನಾವು ನಮ್ಮ ಏನು ನಾವು ಮಾಡಿದ್ರೆ ಏನು ಫಲ ಸಿಗತ್ತೆ ಅನ್ನೋದು ನಾವು ಫಸ್ಟೇ ಬ್ಯಾರಿಕೇಡ್ ಹಾಕೊಂಡ್ಬಿಡ್ತೀವಿ. ಓಕೆ. ಅದು ಅಲ್ಲ, ನಾವು ಕರ್ಮ ಮಾಡೋದಷ್ಟೇ ನಮಗೆ ಅಧಿಕಾರ ಕೊಟ್ಟಿರೋದು. ಫಲಗಳನ್ನು ಬಯಸಬಾರ್ದು. ಆ ಫಲಗಳನ್ನು ಬಯಸಿದ್ರೆ ದುಃಖಕ್ಕೆ ಗುರಿಯಾಗ್ಬಿಡ್ತಾನೆ ಮಾನವ.